ಪಾಪ ಅವ್ರು ಯಾರು ಸ್ಟಾರ್ ಚಂದ್ರು ಅಂತ ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಅವ್ರು ಯಾವ ಊರು ಅಂತಲೇ ಸರಿಯಾಗಿ ಗೊತ್ತಿಲ್ಲ ನಮಗೆ. 3 ಕೋಟಿ ದುಡ್ಡು ಕೊಟ್ಟವ್ರೆ ಸಿದ್ದರಾಮಯ್ಯನಿಗೆ, ಸೀಟ್ ಕೊಟ್ಟವ್ರೆ. ಯಾವಾಗಲಿ ಹಿಂಗೆ ಅಂತಾನೆ ಅವ್ರು ಸಿದ್ದರಾಮಯ್ಯ. ಅವನೇನೋ ರೈತನ ಬಗ್ಗೆ ಏನಾರ ಸರಿಯಾಗಿ ಮಾತಾಡ್ತಾನೆ ಅವನು. ನಮ್ಮ ರೈತರದಲ್ಲ ಅವನು ಇದಾಗಿದ್ದಾನ. ಏನಾರ ಅದು ಅವ್ನಿಗೆ ಏನಾರ ಮಾನ ಮರ್ಯಾದೆ ಇದ್ದತ್ತ ಅವನು. DK ಶಿವಕುಮಾರ್ ಅವನೇ ಅವ್ನು ಏನು ವಯಸ್ಸಿ ತಕ್ಕ ಮಾತಾಡ್ತಾನೆ. ಬೆಲೆ ಬೇಕು ಯಾವುದೇ ಆಗಲಿ ಅವನು ಇದು ಅಂತ ಅಂದ್ಬಿಟ್ಟು. ಈಗೇನು ಗೊತ್ತಾಯಿತು ಅವ್ರು ಹೇಳಿದ್ದು, ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲಿ ಏನು ತೊಂದರೆ ಇಲ್ಲ. ಏನು ಅಂತ ಅಂದರೆ ಈಗ ರೈತ ಈಗ ಗಂಡಂತ ಕಿತ್ಕೋತಾರೆ, ಹೆಂಡ್ರಿಗೆ ಕೊಡ್ತಾರೆ. ಹೇಳೋ ನಮ್ಮ ಕಿತ್ಕೊಂಡು ನಮ್ಮ ಹೆಂಡ್ರಿಗೆ ಕೊಡ್ತಾರೆ. ಯಾಕೆ ಬೇಕು? 20 ರೂಪಾಯಿ ಚಾಪಕ್ಕದ ಹೇಳು, 500 ರೂಪಾಯಿ ಆಗಿದೆ ಚಾಪಕ್ಕದ. ಏನು ಮಾಡ್ದೆ ಹೇಳಪ್ಪ ಅವಲಿ? ಒಬ್ಬ ರೈತನಿಗೆ ಗೊತ್ತಿದೆಯಾ? ಯಾವನ 100ಕ್ಕೆ ಒಬ್ಬ ಹೋಯ್ತಾನೆ ರಿಜಿಸ್ಟರ್ ಮಾಡ್ಸೋಕ್ಕೆ. ಬಿಳಿಯರ ಹತ್ರ ಬೆಳೆದ ಮೇಲೆ ನಾವು ನಿಮ್ಮ ಹತ್ರ ಬೆಳೆದ ಮೇಲೆ ಹೆಂಗೆ ಮಾತಾಡಬೇಕು? ಅದಕ್ಕೊಂದು ಬೆಲೆ ಬೇಡವಾ? ತೂಕ ತುಂಡು ಬೇಡವಾ? ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋಕೆ, ಚಿಕ್ಕವರು ದೊಡ್ಡವರು ಅಂತ ಅವ್ರಿಗೆ ಇದು ಹಿಂದ್ಗಡೆ ಚೂರಿ ಹಾಕ್ತಾರೆ. ಹೇಳು, ಚಲುವರಾಯಸ್ವಾಮಿ ಮಾತಾಡ್ತಾರಲ್ಲ, ಚಲುವರಾಯಸ್ವಾಮಿ ನಾವು ದುಡ್ಡು ಹಾಕಿ ಇದಾಕಿ ಗೆಲ್ಸಿದ್ದೀವಿ, ಕರ್ಕೊಂಬಂದಿದ್ವಿ, ಇದು ಮಾಡಿ ಹೆಂಗಿರ್ಬೇಕು ಹೇಳಿ ಓಲಿ? 2 ಸರಿ ಮಿನಿಸ್ಟರ್ ಆಗ್ಯವ್ರೆ. ಏನು ರೈತರ ಬಗ್ಗೆ ಏನಾರು ಕೇಳ್ತಾರ? ಹೋದ್ರೆ ಅಲ್ಲೆಲ್ಲ ಇದು ವಿಧಾನಸೌಧ ಹತ್ರ ಹೋದ್ರೆ ಏನು ಗೊತ್ತಾ ಮಾತಾಡ್ತಾರೆ. ನಾವು ಮಾತಾಡೋದೇ ಇಲ್ಲ ಅವರು. ಇನ್ನು ಯಾವ ಊರು ಅಂತಲೇ ಕೇಳಕ್ಕಲ್ಲ ಅವರು. ಆ ಥರ ಎಲ್ಲ ಇದು ದುರಾಂಕಾರ ಆಗೋಯ್ತು. ಎಲ್ಲ ಬಂದರೆಲ್ಲ JDS ಇಂದ ಎಲ್ಲ ನುರ್ತ್ಕೊಂಡು ಕಲ್ತ್ಕೊಂಡು ಹೋಗಿದೆ. ಅವ್ರಿಗೆ ಚೂರಿ ಆಗ್ತಾರಪ್ಪ. ಯಾರೋ ಒಬ್ರು ರೈತರಿಗೆ ಏನಾರು ಕಷ್ಟಕ್ಕೆ ಕೇಳಿದಾರೆ ಅವರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.